ಸಚಿವ ಸುಧಾಕರ್ ಅವರ ಅಕಾಲಿಕ ಮರಣದಿಂದ ತೆರವಾಗಿರುವಂತಹ ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತೆ ಅನ್ನುವಂತ ಕುತೂಹಲ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಸದ್ಯಕ್ಕೆ ಕಾಂಗ್ರೆಸ್ನಿಂದ ಸುಧಾಕರ್ ಪುತ್ರರನ್ನ ಕಣಕ್ಕಿಳಿಸ್ತಾರೆ ಅನ್ನೋದು ಒಂದು ಚರ್ಚೆ ಆದ್ರೆ, ಅಲ್ಲಿರುವಂತಹ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಪೂರ್ಣಿಮಾ ಶ್ರೀನಿವಾಸ್ ಅವರನ್ನ ಹಿರಿಯೂರು ಕ್ಷೇತ್ರದಿಂದ ಡಿಕೆ ಶಿವಕುಮಾರ್ ಕಣಕ್ಕಿಳಿಸೋದಕ್ಕೆ ಮನಸ್ಸು ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಸುಧಾಕರ್ ಪುತ್ರನನ್ನೇ ಕಣಕ್ಕಿಳಿಸಿದ್ರೆ ಅನುಕಂಪದ ಮತಗಳನ್ನ ಪಡ್ಕೊಳ್ಬಹುದು. ಆದ್ರೆ ಪೂರ್ಣಿಮಾ ಶ್ರೀನಿವಾಸ್ ಹಿರಿಯೂರಿನಲ್ಲಿ 2018ರಿಂದ 23ರವರೆಗೂ ಗೆದ್ದಿದ್ದಂತಹ ಅಭ್ಯರ್ಥಿ. ಹಾಗೇನೆ ಅವರ ತಂದೆಯವರ ಕೃಪಾ ಕಟಾಕ್ಷ, ಹಾಗೇನೆ ಯಾದವರ ಬಹುತೇಕ ಮತಗಳು ಪೂರ್ಣಿಮಾ ಶ್ರೀನಿವಾಸ್ ಅವರ ಪರವಾಗಿದ್ದಾವೆ. ಅದು ಅತ್ಯಂತ ಹೆಚ್ಚು ಯಾದವರು ಗೊಲ್ಲ ಸಮುದಾಯದವರು ಇರುವಂತಹ ಕ್ಷೇತ್ರ ಆಗಿರೋದ್ರಿಂದ ಈ ಕ್ಷೇತ್ರದಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಅವರನ್ನೇ ಕಣಕ್ಕಿಳಿಸೋದು ಸೂಕ್ತ ಅಂತ ಡಿಕೆ ಶಿವಕುಮಾರ್ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರು ಎ ಕೃಷ್ಣಪ್ಪ ಅವರು ಆಪ್ತರಾಗಿದ್ರು. ಪೂರ್ಣಿಮಾ ಶ್ರೀನಿವಾಸ್ ಅವರ ತಂದೆ KR ಪುರಂ ವಿಧಾನಸಭಾ ಕ್ಷೇತ್ರ, ವರ್ತೂರು ಕ್ಷೇತ್ರದಲ್ಲಿ ಹಿಂದೆ ಗೆಲ್ತಾ ಇದ್ದಂತ ಎ ಕೃಷ್ಣಪ್ಪನವರು, ಹಾಗೇನೆ ಡಿಕೆ ಶಿವಕುಮಾರ್ ಅವರು SM ಕೃಷ್ಣ ಅವರ ಸಂಪುಟದಲ್ಲಿ ಸಚಿವರಾಗಿದ್ರು ಕಾಂಗ್ರೆಸ್ನಲ್ಲಿ, ಅಂದಿನಿಂದನೇ ಆಪ್ತರು. ಸೊ ಅವರ ಮಗಳು ಪೂರ್ಣಿಮಾ ಶ್ರೀನಿವಾಸ್ ಕೂಡ ಡಿಕೆ ಶಿವಕುಮಾರ್ ಅವರ ಒತ್ತಾಸೆಯಿಂದನೇ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರಿದ್ರು. ಅದಾದ ನಂತರ ಅವರ ಪತಿ ಶ್ರೀನಿವಾಸ್ ಅವರಿಗೆ ವಿಧಾನ ಪರಿಷತ್ ಸ್ಥಾನಮಾನವನ್ನು ಕೂಡ ಕೊಟ್ಟರು. ಹಾಗಾಗಿ ಹಿರಿಯೂರಿನಿಂದ ಸುಧಾಕರ್ ಪುತ್ರನನ್ನ ಕಣಕ್ಕಿಳಿಸುವ ಬದಲು ಅನುಭವಿಯಾಗಿರುವಂತಹ ಬಿಜೆಪಿಯಿಂದ ಗೆದ್ದಿದ್ದು ಸುಧಾಕರ್ ವಿರುದ್ಧ ಸೋತಿದ್ದಂತಹ ಪೂರ್ಣಿಮಾ ಶ್ರೀನಿವಾಸ್ ಅವರನ್ನ ಕಣಕ್ಕಿಳಿಸಿದ್ರೆ ಮಹಿಳಾ ಅಭ್ಯರ್ಥಿಗಳನ್ನ ಹೆಚ್ಚು ವಿಧಾನಸಭಾ ಚುನಾವಣೆಗೆ ಹಾಗೇನೆ ರಾಜಕೀಯಕ್ಕೆ ತಂದ ಹಾಗಾಗುತ್ತೆ. ಹೆಚ್ಚು ಮಹಿಳಾ ಅಭ್ಯರ್ಥಿಗಳಿದ್ದಷ್ಟು ಬರುವ ದಿನಗಳಲ್ಲಿ ಮಹಿಳಾ ಮೀಸಲಾತಿ ಜಾರಿಯಾದ ನಂತರ ಬಹುತೇಕ ಕ್ಷೇತ್ರಗಳನ್ನ ತುಂಬೋದಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಮಹಿಳಾ ಅಭ್ಯರ್ಥಿಗಳು ಶಾಸಕೀಯರಾಗಿಲ್ಲ ಅಂದ್ರೆ ಪಕ್ಷದ ಬಲ ಕೂಡ ಕಡಿಮೆ ಆಗ್ತಾ ಬರುತ್ತೆ. ವಿಧಾನಸಭೆ ಇರಲಿ, ಲೋಕಸಭೆ ಇರಲಿ, ಮಹಿಳೆಯರಿಗೆ 33% ಮೀಸಲಾತಿ ಸಿಕ್ಕಿದ್ರೆ ಮತ್ತೆ ಆಗ ತತ್ಕ್ಷಣದಲ್ಲಿ ಅಭ್ಯರ್ಥಿಗಳನ್ನು ರೆಡಿ ಮಾಡೋದು ಕಷ್ಟ ಆಗುತ್ತೆ ಅನ್ನುವ ಕಾರಣಕ್ಕೆ ಕಾಂಗ್ರೆಸ್ ಪೂರ್ಣಿಮಾ ಶ್ರೀನಿವಾಸ್ ಅವರತ್ತ ಗಮನ ನೆಟ್ಟಿದೆ ಅನ್ನುವಂಥದ್ದು ಸದ್ಯ ಆಂತರಿಕ ವಲಯದಲ್ಲಿ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇರುವಂತ ಸುದ್ದಿ. ಎಷ್ಟೋ ಜನ ಹೇಳ್ತಾ ಇರ್ತೀರಾ, ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದೊಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈಕಾಲು ನೋವಿರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ.